ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ಈ ದಿನ ಮಹಾಶಿವರಾತ್ರಿಯ ಹಬ್ಬವಾಗಿರುವುದರಿಂದ ಹಬ್ಬದ ವಿಶೇಷತೆ ಮತ್ತು ಹಬ್ಬವನ್ನು ಸರಳವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಎಂಬುದನ್ನು ಈ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ನಮ್ಮ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ನಾವು ಹಬ್ಬವನ್ನು ಆಚರಿಸ್ಬೋದು, ಅದಕ್ಕೆ ಏನೇನು ಸಾಮಾನುಗಳನ್ನು ನಾವು ಮನೆಯಲ್ಲೇ ಜೋಡಿಸ್ಕೋಬೋದು ಎಂಬುದನ್ನು ಒಂದೊಂದಾಗಿ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ನೀವೆಲ್ಲರೂ ಕೂಡ ಇದ್ರ ಹಿಂದ್ಗಡೆ ಒಂದು ವಿಡಿಯೋ ಹಾಕಿದ್ದೆ, ತುಂಬೆ ಹೂವಿನ ವಿಡಿಯೋನು ಕೂಡ ಹಾಕಿದ್ದೆ. ಆ ವಿಡಿಯೋದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಕೊಟ್ಟಿಲ್ಲ ಅಂದರೆ ಮೊದಲು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ ಅಂತ ನಾನು ಹೇಳ್ಬೋದು. ಮೊದಲೇ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶಿವರಾತ್ರಿ ಹಬ್ಬಕ್ಕೆ ಏನೇನು ವಿಶೇಷತೆ ಇದೆ ಮತ್ತು ಈ ಹಬ್ಬವನ್ನು ಯಾವ ರೀತಿ ಆಚರಿಸ್ಬೇಕು ಮತ್ತು ಯಾವ್ಯಾವ ಹೂಗಳಿಂದ ಯಾವ್ಯಾವ ಪ್ರಸಾದದಿಂದ ನಾವು ಅಲಂಕರಿಸಬೇಕು, ಪೂಜೆ ಮಾಡಬೇಕು ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬಿಲ್ವಪತ್ರೆ. ಈ ಬಿಲ್ವಪತ್ರೆಯನ್ನು ನಾವು ಬಿಲ್ವಪತ್ರೆ ನೋಡಿದಿರಿ ಇಲ್ಲಿ, ಈ 3 ದಳಗಳುಳ್ಳ ಬಿಲ್ವಪತ್ರೆಯನ್ನು ನಾವು ಮೊದಲು ಇಟ್ಕೋಬೇಕು. ನೋಡ್ರಿ ಇಲ್ಲಿ 3 ದಳಗಳನ್ನು ಹೊಂದಿರುವಂತಹ ಬಿಲ್ವಪತ್ರೆ. ಈ ಬಿಲ್ವಪತ್ರೆ ಮತ್ತು ಮಲ್ಲಿಗೆ ಹೂವು ಅಥವಾ ದಾಸವಾಳದ ಹೂವು ಮತ್ತು ಜೇನುತುಪ್ಪ ಮತ್ತು ಶುದ್ಧವಾದ ಹಸುವಿನ ಹಾಲು ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುವಂತಹ ಪಾಕೆಟ್ ಹಾಲೇ ಆಗಿರ್ಬೋದು, ಅದನ್ನ ಬಳಸಬಾರ್ದು. ಮೊದಲೇ ದೇವರಿಗೆ ನೈವೇದ್ಯವನ್ನು ಮಾಡಿ, ದೇವರಿಗೆ ಅಭಿಷೇಕವನ್ನು ಮಾಡಿ ನಂತರ ನಾವು ಉಳಿದಿರುವಂಥ ಹಾಲನ್ನು ಉಪಯೋಗಿಸ್ಕೋಬೋದು. ಹಾಗೂ ಒಂದು ಎಳನೀರನ್ನು ಕೂಡ ನಾವು ಜೋಡಿಸ್ಕೋಬೇಕು. ಅದರ ಜೊತೆಗೆ ಮಲ್ಲಿಗೆ ಹೂವು ಹೇಳಿದ್ದೀನಿ, ಎಳನೀರು, ಜೇನುತುಪ್ಪ ಮತ್ತು ಹಾಲು, ಇಷ್ಟು ಪದಾರ್ಥಗಳನ್ನು ನಾವು, ಅದರ ಜೊತೆಗೆ ಒಂದು ಶಿವಲಿಂಗ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಶಿವಲಿಂಗ. ಇದು ಶಿವನಿಗೆ ಪೂಜಿಸುವಂತಹ ಒಂದು ಶಿವಲಿಂಗ. ಕೆಲವರು ಮನೆಯಲ್ಲಿ ಹಿತ್ತಾಳಿಯ ಶಿವಲಿಂಗ, ಬೆಳ್ಳಿ ಶಿವಲಿಂಗವನ್ನು ಕೂಡ ನೀವು ಇಟ್ಕೊಂಡು ಪೂಜಿಸ್ತಾ ಇರ್ತೀರಿ. ಆದರೆ ಶಿವರಾತ್ರಿಯ ದಿನ ಮಾತ್ರ ಇದು ಮಾರ್ಕೆಟಲ್ಲಿ ಸಿಗುತ್ತೆ. ತುಂಬ ಏನು ರೇಟ್ ಇರಲ್ಲ, ಒಂದು 50 ರೂಪೀಸ್ ಇರ್ಬೋದು. ಮಾರ್ಕೆಟಲ್ಲಿ ತಂದುಬಿಟ್ಟು ಶಿವರಾತ್ರಿಯ ದಿನ ವಿಶೇಷವಾಗಿ ಈ ಲಿಂಗಕ್ಕೆ ಪೂಜೆಯನ್ನು ಮಾಡುವುದು ಶ್ರೇಷ್ಠತೆಯನ್ನು ನಮಗೆ ತಂದು ಕೊಡುತ್ತೆ ಅನ್ನೋದನ್ನು ಹೇಳ್ಬೋದು. ಬಿಲ್ವಪತ್ರೆಯ ಉಪಯೋಗಗಳನ್ನು ಹೇಳ್ತಾ ಹೋಗ್ತೀನಿ. ಬಿಲ್ವಪತ್ರೆಯನ್ನು ಇಟ್ಟು ಶಿವಲಿಂಗಕ್ಕೆ ಪೂಜಿಸುವುದರಿಂದ ನಮಗೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ನಿವಾರಣೆ ಆಗ್ತವೆ. ಹಾಗೂ ವರ್ಷದ ಮೊದಲ ಹಬ್ಬವಾಗಿರುವುದರಿಂದ ಈ ವರ್ಷವಿಡೀ ಏನೋ ಒಂದು ರೀತಿ ನಮ್ಮ ಮನಸ್ಸಿಗೆ ನೆಮ್ಮದಿ, ಸಮಾಧಾನವನ್ನು ಕೂಡ ತಂದು ಕೊಡುತ್ತೆ. ನಾವು ಈಶ್ವರನನ್ನು ಆರಾಧನೆ ಮಾಡುವುದರಿಂದ, ಪರಮೇಶ್ವರನನ್ನು ಆರಾಧನೆ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಎಂಬುದು ಕೂಡ ಸಿಗುತ್ತೆ. ಹಾಗೆ ಇದು ಜೇನುತುಪ್ಪ ಸಾವಿರಾರು ವರ್ಷಗಳಲ್ಲಿ ಇಟ್ಟರೂ ಕೂಡ ಒಂದು ಕೆಡದಂತಹ ಆಹಾರ ಪದಾರ್ಥಗಳಲ್ಲಿ ಒಂದು ಕೂಡ ಇದು. ಈ ಜೇನುತುಪ್ಪದ ವಿಶೇಷತೆ ತುಂಬಾ ಇದೆ ಮತ್ತು ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಇದು ಪೂಜೆಗಳಲ್ಲಿ ಬಳಸುವಂತಹ, ಯಜ್ಞ ಯಾಗಾದಿಗಳಲ್ಲಿ ಬಳಸುವಂತಹ ಈ ಜೇನುತುಪ್ಪ ಇದರದೇ ಆದಂಥ ಒಂದು ಶ್ರೇಷ್ಠತೆಯನ್ನು ಕೂಡ ಹೊಂದಿದೆ. ಹಾಗಾಗಿ ಪ್ರತಿಯೊಂದು ಪೂಜೆಗೂ ಕೂಡ, ಅಭಿಷೇಕಕ್ಕೂ ಕೂಡ ನಾವು ಜೇನುತುಪ್ಪವನ್ನು ಬಳಕೆಯನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ಬೋದು. ಹಾಗೆ ಹಾಲು, ಶುದ್ಧವಾದ ಹಾಲನ್ನು ನಾವು ಬಳಸಿ ಈ ಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಚಂದ್ರದೋಷ ಆಗಿರ್ಬೋದು, ನಮ್ಮ ರಾಶಿ ನಕ್ಷತ್ರದಲ್ಲಿರುವಂತಹ ಚಂದ್ರದೋಷ ಆಗಿರ್ಬೋದು, ಒಂದು ಚಂದ್ರನ ದೋಷ ನಿವಾರಣೆ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ಬೋದು. ಅದೇ ರೀತಿ ಈ ದಾಸವಾಳದ ಹೂವನ್ನು ಅರ್ಪಣೆ ಮಾಡುವುದರಿಂದ, ದಾಸವಾಳದ ಹೂವನ್ನು ಅರ್ಪಿಸುವುದರಿಂದ ನಮ್ಮ ಇಷ್ಟಾರ್ಥಕ್ಕೆ, ಅಂದರೆ ನಮಗೆ ಏನಾದರೂ ಒಂದು, ಎಲ್ಲರೂ ಕೂಡ ಒಂದೊಂದು ಆಸೆ ಇಟ್ಕೊಂಡಿರ್ತೀವಿ, ನಾವು ಆಗಿರಬೇಕು, ನಾವು ಹೀಗಿರಬೇಕು ಅಂತಹ ಒಂದು ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಎಂಬುದನ್ನು ಹೇಳ್ಬೋದು. ಹಾಗೆ ಮಲ್ಲಿಗೆ ಹೂವು ಇಟ್ಟು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಎಂಬುದು ನೆಲೆಸುತ್ತೆ ಅನ್ನೋದು ಕೂಡ ಹೇಳ್ಬೋದು. ನಾವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಶ್ರದ್ಧಾ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಮನೆಯನ್ನು ಎಲ್ಲ ಹೆಣ್ಮಕ್ಳು ಕೂಡ ಮನೆಯನ್ನು ಕಸ ಗುಡಿಸ್ಕೊಳ್ತೀವಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಕೂತ್ಕೊಳ್ತೀವಲ್ವ. ಪೂಜೆ ಕೂತ್ಕೊಂಡಾಗ ನಾವು ಮೊದಲ ಹೇಳಿದ ಹಾಗೆ ಈ ಲಿಂಗವನ್ನು ಈ ರೀತಿ ಇಟ್ಕೋಬೇಕು. ಈ ಲಿಂಗವನ್ನು ಪೂಜೆ ಮಾಡಬೇಕು. ಯಾವುದೇ ಬೆಳ್ಳಿ ಅಥವಾ ಹಿತ್ತಾಳಿ ಲಿಂಗಗಳನ್ನು ಈ ದಿನ ಪೂಜೆ ಮಾಡುವುದು ಅಷ್ಟು ಶ್ರೇಯಸ್ಸು ಅಂತ ಅನಿಸೋದಿಲ್ಲ. ಈ ಲಿಂಗುಗೆ ಇಷ್ಟವಾಗಿರುವಂಥದ್ದು ಬಿಲ್ವಪತ್ರೆ, ಹಾಲು, ಜೇನುತುಪ್ಪ ಹಾಗೂ ಎಳನೀರು. ಇಷ್ಟೇ ಹಿಟ್ಟನ್ನು ನಾವು ಪೂಜಿಸುವುದರಿಂದ, ಆರಾಧಿಸುವುದರಿಂದ ನಮಗೆ ನೆಮ್ಮದಿಯೂ ಕೂಡ ಸಿಗುತ್ತೆ. ನಮ್ಮ ಜೀವನದಲ್ಲಿ ಕೂಡ ನಾವು ಸಕ್ಸಸ್ಸನ್ನು ಕೂಡ ಹೊಂದ್ಬೋದು ಅನ್ನೋದನ್ನು
ಹೇಳ್ತೀನಿ. ಹಾಗೆ ನಾವು ಇಷ್ಟನ್ನೆಲ್ಲ ಪೂಜೆ ಮಾಡಿದ ನಂತರ ಯಾವುದನ್ನು ಪ್ರಸಾದವಾಗಿ ಅಂದರೆ ಎಡೆಯಾಗಿ ನಾವು ಮಾಡ್ಬೋದು ಅಂದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಬ್ಬಕ್ಕಿ ಅಥವಾ ಸಾಬುದಾನಿ ಅಂತ ಕರೀತಾರೆ. ಸಬ್ಬಕ್ಕಿ ಪಾಯಸ ಹೇಗೆ ಮಾಡಬೇಕು? ಸಬ್ಬಕ್ಕಿ ಪಾಯಸವನ್ನು ಹಾಲು ಹಾಕ್ಬಿಟ್ಟು ನಾವು ಬೆಲ್ಲ ಅಥವಾ ಬಿಳಿ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡ್ಕೋಬೇಕು. ಸಕ್ಕರೆಯನ್ನು ಮಾತ್ರ ಹಾಕಬಾರ್ದು. ದೇವರಿಗೆ ಯಾವುದೇ ದೇವರು ಯಾವಾಗಲೂ ಕೂಡ ಪ್ರಸಾದವನ್ನು ನೈವೇದ್ಯವನ್ನು ಮಾಡಬೇಕಾದ್ರೆ ಸಕ್ಕರೆಯನ್ನು ಬಳಸಬಾರದು. ಸಕ್ಕರೆಯಲ್ಲಿ ಅಷ್ಟೊಂದು ಧನಾತ್ಮಕ ಶಕ್ತಿಗಳು ಇರುವುದಿಲ್ಲ. ಬೆಲ್ಲವನ್ನು ಬಳಸಿ, ತಪ್ಪಿದರೆ ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆ ಇರುತ್ತೆ, ಬಿಳಿ ಕಲ್ಲು ಸಕ್ಕರೆ ಇರುತ್ತೆ. ಇದು ಸಬ್ಬಕ್ಕಿಗೆ ಸಕ್ಕರೆ ಯೂಸ್ ಮಾಡ್ತಾರೆ ಜಾಸ್ತಿ, ಸಕ್ಕರೆಯನ್ನು ಯೂಸ್ ಮಾಡಬಾರ್ದು. ಬೆಲ್ಲ ಹಾಕೋದ್ರಿಂದ ಕಲ್ಲರ್ ವೈಟಾಗಿ ಬರಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಬೆಲ್ಲ ಇಲ್ಲ ಅಂದರೆ ಕಲ್ಲು ಸಕ್ಕರೆ ಮಾರ್ಕೆಟಲ್ಲಿ ಸಿಗುತ್ತೆ. ಕಲ್ಲು ಸಕ್ಕರೆಯನ್ನು ಬಳಸಿಬಿಟ್ಟು ನಾವು ಪ್ರಸಾದವನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಬಾರ್ದು. ಇದೆಲ್ಲ ಆಗೋದಿಲ್ಲ ಅನ್ನುವವರು ಏನು ಮಾಡಬೇಕು ಅಂದರೆ ಮನೆಯಲ್ಲೇ ಇರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ನಾವು ಪ್ರಸಾದವನ್ನಾಗಿ ಮಾಡಿಬಿಟ್ಟು, ಮತ್ತು ಇಲ್ಲಾಂದರೆ ಮನೆಯಲ್ಲಿ ಇರ್ತಕ್ಕಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಯಾವುದಾಗಿರ್ಬೋದು, ಬಾದಾಮಿ ಆಗಿರ್ಬೋದು, ಉತ್ತುತ್ತಿ ಆಗಿರ್ಬೋದು, ಹಾಗೆ ಬಾದಾಮಿ ಉತ್ತುತ್ತಿ ಆಗಿರ್ಬೋದು, ದ್ರಾಕ್ಷಿ ಹಣ್ಣುಗಳು, ಮತ್ತು ಗೋಡಂಬಿ ಆಗಿರ್ಬೋದು, ಹೀಗೆ ಹಣ್ಣುಗಳನ್ನು, ಆಮೇಲೆ ಬಾಳೆಹಣ್ಣು ಆಗಿರ್ಬೋದು, ಇವುಗಳನ್ನೆಲ್ಲವನ್ನು ಫಲಹಾರದ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಸ್ಪೂನಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ನೈವೇದ್ಯವನ್ನು ಕೂಡ ಸರಳವಾಗಿ ಮಾಡ್ಬೋದು. ದೇವರೇನು ಆಡಂಬರವನ್ನು ಕೇಳುವುದಿಲ್ಲ, ನಮ್ಮ ಶ್ರದ್ಧಾ ಭಕ್ತಿಯನ್ನು ಕೇಳ್ತಾನೆ. ಹಾಗೂ ನಾವು ಯಾವಾಗಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ನಾವು ಏನೇ ಸಮರ್ಪಣೆಯನ್ನು ಮಾಡಿದರೂ ಕೂಡ ದೇವರಿಗೆ ತುಂಬ ಇಷ್ಟ ಆಗುತ್ತೆ ಎಂಬುದನ್ನು ನಾನು ಈ ಹಬ್ಬದ ವಿಶೇಷತೆಯನ್ನು ಹೇಳಿದ್ದೇನೆ. ಇದರಲ್ಲಿ ನಿಮಗೆ ನೋಡಿ, ಮನೆಯಲ್ಲಿ ಯಾವ್ದು ಸಿಗುತ್ತೋ ಅದರಿಂದಲೇ, ಅತಿ ಆಡಂಬರ ಪೂಜೆಯನ್ನು ಬೇಕಿಲ್ಲ. ದೇವರಿಗೆ ಇಷ್ಟನ್ನು ನಾನು ಹೇಳಿದ್ದೀನಿ. ಲಿಂಗ ಮಾತ್ರ ಒಂದು ಸಾರಿ, ಈಗಿಲ್ಲ ಅಂದರೆ ನೆಕ್ಸ್ಟ್ ಹಬ್ಬದ ಒಳಗೆ ಒಂದು ಮನೆಯಲ್ಲೇ ತಂದು ಇಟ್ಕೊಳ್ರಿ. ಇದು ನ್ಯಾಚುರಲ್ ಲಿಂಗನೇ ಪೂಜೆ ಮಾಡಬೇಕು. ಇದೇ ವಿಶೇಷತೆ, ಮಹಾಶಿವರಾತ್ರಿ ಹಬ್ಬದ ದಿನ ಇದೇ ವಿಶೇಷತೆ ಅಂತ. ಈ ರೀತಿ ಬರಳನ್ನು ಈ ರೀತಿ ಇಟ್ಕೊಂಡೆ ನಾವು 5 ಟೈಮ್ ಆಗಿರ್ಬೋದು, 9 ಟೈಮ್ ಆಗಿರ್ಬೋದು ಪೂಜೆಯನ್ನು ಮಾಡಬೇಕಾಗುತ್ತೆ. ಆ ಮಾಡಿದಂತಹ ಅಭಿಷೇಕದ ನೀರನ್ನು ಹೊರಗಡೆ ಎಲ್ಲೂ ಚೆಲ್ಲಬೇಡಿ. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸದಸ್ಯರು ಕೂಡ 1-2 ಸ್ಪೂನ್ ಆಗಿ ನಾವು ಸ್ವೀಕರಿಸಬೇಕು ಅಂತ ಹೇಳ್ತೀನಿ. ಹೊರಗಡೆ ಹೂವಿನ ಗಿಡಕ್ಕೆ ಹಾಕೋದು, ಹೊರಗಡೆ ಚೆಲ್ಲೋದು, ಅದು ಯಾವುದನ್ನು ಕೂಡ ಮಾಡಬಾರ್ದು. ಈ ಹಬ್ಬದ ವಿಶೇಷತೆಯಾಗಿದೆ. ಹಾಗೂ ಈ ಮಹಾಶಿವರಾತ್ರಿ ಹಬ್ಬದ ದಿನ ನೀವೆಲ್ಲರೂ ಕೂಡ ಈ ರೀತಿ ಪೂಜೆ ಮಾಡುವುದರಿಂದ ನಿಮಗೆ ಆಸೆ ಆಕಾಂಕ್ಷೆಗಳು ಹಾಗೂ ಈ ವರ್ಷವೂ ಕೂಡ ಎಲ್ಲ ಸಮೃದ್ಧಿಯನ್ನು ನೆಲೆಸುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಕೃಪಾ ಕಟಾಕ್ಷ ಸಿಗಲೆಂದು ಹೇಳುತ್ತಾ, ಮತ್ತೊಮ್ಮೆ ನೀವೆಲ್ಲರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.